ಕೆಲವು ದಿನಗಳ ಹಿಂದೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. 10 ಬಡಾವಣೆಗಳಿಗೆ ಈ ಹೊಗೆ ಆವರಿಸಿ ಜನ ಸಂಕಷ್ಟಕ್ಕೆ ಸಿಲುಕಿದ್ರು. ಪಾಲಿಕೆ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ರು. ಈಗ ಆ ಮಹಾನಗರದಲ್ಲಿ ನಿತ್ಯ ಸಂಗ್ರಹ ಆಗುವಂತ ಕಸದಿಂದ ಆದಾಯವನ್ನ ಪಡಿತಾ ಇದ್ದಾರೆ. ಕಸ ಸಂಗ್ರಹಿಸಿ ಗೊಬ್ಬರವಾಗಿ ಪರಿವರ್ತನೆ. ಒಣ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಕೆ. ವಿಜಯಪುರ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ. ವಿಜಯಪುರ ಮಹಾನಗರ ಬೆಳೀತಾ ಇದೆ. ಮನೆ ಹಾಗೂ ವಾಣಿಜ್ಯ ಮಳಿಗೆಗಳಿಂದ ಕಸವು ಉತ್ಪತ್ತಿಯಾಗ್ತಾ ಇದೆ. ನಿತ್ಯ 135 ಟನ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಹಸಿ ಒಣ ಕಸ ಸಂಗ್ರಹ ಆಗುತ್ತೆ. ಕಸ ವಿಲೇವಾರಿ ಘಟಕದಲ್ಲಿ ಹಸಿ ಕಸ ಒಣ ಕಸ ವೇಸ್ಟ್ ಮಾಡದೆ ಪಾಲಿಕೆ ಲಾಭ ಮಾಡಿಕೊಳ್ತಾ ಇದೆ. ಒಣ ತ್ಯಾಜ್ಯ ಏನಿರ್ತೈತಿ ಅದನ್ನು ನಾವು ನಮ್ಮಲ್ಲಿ ಒಂದು 100 TDP ಸಾಮರ್ಥ್ಯದ ಒಂದು ಟ್ರಾಮಲ್ ಇದೆ. ಅದರಲ್ಲಿ ನಾವು ಪ್ರತಿಯೊಂದು ಒಣತ್ಯಾಜ್ಯ ಕಸಗಳಲ್ಲಿರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನಿರ್ಬೋದು, ಕಲ್ಲುಗಳನ್ನಿರ್ಬೋದು, ಲೋಹಗಳನ್ನಿರ್ಬೋದು, ಅವುಗಳನ್ನು ನಾವೆಲ್ಲ ಬೇರ್ಪಡಿಸಿ ಕೊನೆಗೆ ಅದರಲ್ಲಿಂದ ನಾವು ಕಸವನ್ನು ವಿಶೇಷವಾಗಿ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತೇವೆ. ಆ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಸಾರ್ವಜನಿಕರಿಗೆ ನಾವು ಸುಮಾರು ₹6 kg ಹಂಗೆ ನಾವು ಮಾರಾಟವನ್ನು ಮಾಡ್ತೇವೆ. ಒಣ ಕಸದಲ್ಲಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ತಯಾರಿಸಲಾಗ್ತಾ ಇದೆ. 30 ದಿನದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ತಯಾರಾಗುತ್ತೆ. ಕೆಜಿಗೆ ₹6 ಅಂತೆ ಗೊಬ್ಬರ ಸೇಲ್ ಮಾಡ್ತಾರೆ. ಪಾಲಿಕೆ ವ್ಯಾಪ್ತಿಯ ಪಾರ್ಕ್ನ ಗಿಡಗಳಿಗೆ ಹಾಗೂ ನಗರದ ರಸ್ತೆ ವಿಭಜಕ ಮಧ್ಯೆ ಇರುವ ಗಿಡಗಳಿಗೆ ಗೊಬ್ಬರ ಹಾಕಲಾಗುತ್ತೆ. ಕಸದಿಂದ ರಸ ಮಾಡುವ ಮೂಲಕ ಪಾಲಿಕೆಗೂ ಆದಾಯ, ಜೊತೆಗೆ ಗಿಡ ಮರಗಳಿಗೆ ಗೊಬ್ಬರ ಬಳಸಿಕೊಳ್ಳುವ ಮೂಲಕ ವಿನೂತನ ಪ್ರಯೋಗ ಮಾಡಿದೆ. ನಮ್ದು ಒಟ್ಟು 20 ಎಕರೆ ಜಮೀನಿದೆ. ಇದರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತೇಳಿ 20 ಎಕರೆ ಜಮೀನಿದೆ. ಅದರಲ್ಲಿ ನಾವು 100 ಟನ್ ಕೆಪಾಸಿಟಿದ್ದು ಕಾಂಪೋಸ್ಟ್ ಘಟಕ ಅಳವಡಿಸಿದ್ದೀವಿ. ಆಮೇಲೆ 5 ಟನ್ ಕೆಪಾಸಿಟಿದ್ದು ಎರೆಹುಳ ಗೊಬ್ಬರ ಅಳವಡಿಸಿದ್ದೀವಿ. ಆಮೇಲೆ ಈಗ ಹೊಸದಾಗಿ 72 ಟನ್ ಕೆಪಾಸಿಟಿದ್ದು MRF ಘಟಕ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ. ಒಟ್ಟು ಇದರಲ್ಲಿ ನಮಗೆ ಸುಮಾರು 36 ಜನ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 18 ಅಂತ 2 ಶಿಫ್ಟ್ ಅಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಬಹುತೇಕ ಕಸದಿಂದ ಉತ್ತಮವಾದ ಗೊಬ್ಬರವನ್ನು ತಯಾರಿಸ್ತಾ ಇರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೆಲವು ದಿನಗಳ ಹಿಂದೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. 10 ಬಡಾವಣೆಗಳಿಗೆ ಈ ಹೊಗೆ ಆವರಿಸಿ ಜನ ಸಂಕಷ್ಟಕ್ಕೆ ಸಿಲುಕಿದ್ರು. ಪಾಲಿಕೆ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ರು. ಈಗ ಆ ಮಹಾನಗರದಲ್ಲಿ ನಿತ್ಯ ಸಂಗ್ರಹ ಆಗುವಂತ ಕಸದಿಂದ ಆದಾಯವನ್ನ ಪಡಿತಾ ಇದ್ದಾರೆ. ಕಸ ಸಂಗ್ರಹಿಸಿ ಗೊಬ್ಬರವಾಗಿ ಪರಿವರ್ತನೆ. ಒಣ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಕೆ. ವಿಜಯಪುರ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ. ವಿಜಯಪುರ ಮಹಾನಗರ ಬೆಳೀತಾ ಇದೆ. ಮನೆ ಹಾಗೂ ವಾಣಿಜ್ಯ ಮಳಿಗೆಗಳಿಂದ ಕಸವು ಉತ್ಪತ್ತಿಯಾಗ್ತಾ ಇದೆ. ನಿತ್ಯ 135 ಟನ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಹಸಿ ಒಣ ಕಸ ಸಂಗ್ರಹ ಆಗುತ್ತೆ. ಕಸ ವಿಲೇವಾರಿ ಘಟಕದಲ್ಲಿ ಹಸಿ ಕಸ ಒಣ ಕಸ ವೇಸ್ಟ್ ಮಾಡದೆ ಪಾಲಿಕೆ ಲಾಭ ಮಾಡಿಕೊಳ್ತಾ ಇದೆ. ಒಣ ತ್ಯಾಜ್ಯ ಏನಿರ್ತೈತಿ ಅದನ್ನು ನಾವು ನಮ್ಮಲ್ಲಿ ಒಂದು 100 TDP ಸಾಮರ್ಥ್ಯದ ಒಂದು ಟ್ರಾಮಲ್ ಇದೆ. ಅದರಲ್ಲಿ ನಾವು ಪ್ರತಿಯೊಂದು ಒಣತ್ಯಾಜ್ಯ ಕಸಗಳಲ್ಲಿರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನಿರ್ಬೋದು, ಕಲ್ಲುಗಳನ್ನಿರ್ಬೋದು, ಲೋಹಗಳನ್ನಿರ್ಬೋದು, ಅವುಗಳನ್ನು ನಾವೆಲ್ಲ ಬೇರ್ಪಡಿಸಿ ಕೊನೆಗೆ ಅದರಲ್ಲಿಂದ ನಾವು ಕಸವನ್ನು ವಿಶೇಷವಾಗಿ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತೇವೆ. ಆ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಸಾರ್ವಜನಿಕರಿಗೆ ನಾವು ಸುಮಾರು ₹6 kg ಹಂಗೆ ನಾವು ಮಾರಾಟವನ್ನು ಮಾಡ್ತೇವೆ. ಒಣ ಕಸದಲ್ಲಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ತಯಾರಿಸಲಾಗ್ತಾ ಇದೆ. 30 ದಿನದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ತಯಾರಾಗುತ್ತೆ. ಕೆಜಿಗೆ ₹6 ಅಂತೆ ಗೊಬ್ಬರ ಸೇಲ್ ಮಾಡ್ತಾರೆ. ಪಾಲಿಕೆ ವ್ಯಾಪ್ತಿಯ ಪಾರ್ಕ್ನ ಗಿಡಗಳಿಗೆ ಹಾಗೂ ನಗರದ ರಸ್ತೆ ವಿಭಜಕ ಮಧ್ಯೆ ಇರುವ ಗಿಡಗಳಿಗೆ ಗೊಬ್ಬರ ಹಾಕಲಾಗುತ್ತೆ. ಕಸದಿಂದ ರಸ ಮಾಡುವ ಮೂಲಕ ಪಾಲಿಕೆಗೂ ಆದಾಯ, ಜೊತೆಗೆ ಗಿಡ ಮರಗಳಿಗೆ ಗೊಬ್ಬರ ಬಳಸಿಕೊಳ್ಳುವ ಮೂಲಕ ವಿನೂತನ ಪ್ರಯೋಗ ಮಾಡಿದೆ. ನಮ್ದು ಒಟ್ಟು 20 ಎಕರೆ ಜಮೀನಿದೆ. ಇದರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತೇಳಿ 20 ಎಕರೆ ಜಮೀನಿದೆ. ಅದರಲ್ಲಿ ನಾವು 100 ಟನ್ ಕೆಪಾಸಿಟಿದ್ದು ಕಾಂಪೋಸ್ಟ್ ಘಟಕ ಅಳವಡಿಸಿದ್ದೀವಿ. ಆಮೇಲೆ 5 ಟನ್ ಕೆಪಾಸಿಟಿದ್ದು ಎರೆಹುಳ ಗೊಬ್ಬರ ಅಳವಡಿಸಿದ್ದೀವಿ. ಆಮೇಲೆ ಈಗ ಹೊಸದಾಗಿ 72 ಟನ್ ಕೆಪಾಸಿಟಿದ್ದು MRF ಘಟಕ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ. ಒಟ್ಟು ಇದರಲ್ಲಿ ನಮಗೆ ಸುಮಾರು 36 ಜನ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 18 ಅಂತ 2 ಶಿಫ್ಟ್ ಅಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಬಹುತೇಕ ಕಸದಿಂದ ಉತ್ತಮವಾದ ಗೊಬ್ಬರವನ್ನು ತಯಾರಿಸ್ತಾ ಇರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.
ಕೆಲವು ದಿನಗಳ ಹಿಂದೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. 10 ಬಡಾವಣೆಗಳಿಗೆ ಈ ಹೊಗೆ ಆವರಿಸಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದು. ಪಾಲಿಕೆ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ರು. ಈಗ ಆ ಮಹಾನಗರದಲ್ಲಿ ನಿತ್ಯ ಸಂಗ್ರಹ ಆಗುವಂತ ಕಸದಿಂದ ಆದಾಯವನ್ನ ಪಡಿತಾ ಇದ್ದಾರೆ. ಕಸ ಸಂಗ್ರಹಿಸಿ ಗೊಬ್ಬರವಾಗಿ ಪರಿವರ್ತನೆ. ಒಣ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಕೆ. ವಿಜಯಪುರ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ. ವಿಜಯಪುರ ಮಹಾನಗರ ಬೆಳೀತಾ ಇದೆ. ಮನೆ ಹಾಗೂ ವಾಣಿಜ್ಯ ಮಳಿಗೆಗಳಿಂದ ಕಸವು ಉತ್ಪತ್ತಿಯಾಗ್ತಾ ಇದೆ. ನಿತ್ಯ 135 ಟನ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಹಸಿ ಒಣ ಕಸ ಸಂಗ್ರಹ ಆಗುತ್ತೆ. ಕಸ ವಿಲೇವಾರಿ ಘಟಕದಲ್ಲಿ ಹಸಿ ಕಸ ಒಣ ಕಸ ವೇಸ್ಟ್ ಮಾಡದೆ ಪಾಲಿಕೆ ಲಾಭ ಮಾಡಿಕೊಡ್ತಾ ಇದೆ. ಒಣ ತ್ಯಾಜ್ಯ ಏನಿರ್ತೈತಿ ಅದನ್ನು ನಾವು ನಮ್ಮಲ್ಲಿ ಒಂದು 100 TDP ಸಾಮರ್ಥ್ಯದ ಒಂದು ಟ್ರಾಮಲ್ ಇದೆ. ಅದರಲ್ಲಿ ನಾವು ಪ್ರತಿಯೊಂದು ಒಣತ್ಯಾಜ್ಯ ಕಸಗಳಲ್ಲಿರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನಿರ್ಬೋದು, ಕಲ್ಲುಗಳನ್ನಿರ್ಬೋದು, ಲೋಹಗಳನ್ನಿರ್ಬೋದು, ಅವುಗಳನ್ನು ನಾವು ಎಲ್ಲ ಬೇರ್ಪಡಿಸಿ ಕೊನೆಗೆ ಅದರಲ್ಲಿಂದ ನಾವು ಕಸವನ್ನು ವಿಶೇಷವಾಗಿ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತೇವೆ. ಆ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಸಾರ್ವಜನಿಕರಿಗೆ ನಾವು ಸುಮಾರು ₹6 kg ಹಂಗೆ ನಾವು ಮಾರಾಟವನ್ನು ಮಾಡ್ತೇವೆ. ಒಣ ಕಸದಲ್ಲಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ತಯಾರಿಸಲಾಗ್ತಾ ಇದೆ. 30 ದಿನದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ತಯಾರಾಗುತ್ತೆ. ಕೆಜಿಗೆ ₹6 ಅಂತೆ ಗೊಬ್ಬರ ಸೇಲ್ ಮಾಡ್ತಾರೆ. ಪಾಲಿಕೆ ವ್ಯಾಪ್ತಿಯ ಪಾರ್ಕ್ನ ಗಿಡಗಳಿಗೆ ಹಾಗೂ ನಗರದ ರಸ್ತೆ ವಿಭಜಕ ಮಧ್ಯೆ ಇರುವ ಗಿಡಗಳಿಗೆ ಗೊಬ್ಬರ ಹಾಕಲಾಗುತ್ತೆ. ಕಸದಿಂದ ರಸ ಮಾಡುವ ಮೂಲಕ ಪಾಲಿಕೆಗೂ ಆದಾಯ, ಜೊತೆಗೆ ಗಿಡ ಮರಗಳಿಗೆ ಗೊಬ್ಬರ ಬಳಸಿಕೊಳ್ಳುವ ಮೂಲಕ ವಿನೂತನ ಪ್ರಯೋಗ ಮಾಡಿದೆ. ನಮ್ದು ಒಟ್ಟು 20 ಎಕರೆ ಜಮೀನಿದೆ. ಇದರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತೇಳಿ 20 ಎಕರೆ ಜಮೀನಿದೆ. ಅದರಲ್ಲಿ ನಾವು 100 ಟನ್ ಕೆಪಾಸಿಟಿದ್ದು ಕಾಂಪೋಸ್ಟ್ ಘಟಕ ಅಳವಡಿಸಿದ್ದೀವಿ. ಆಮೇಲೆ 5 ಟನ್ ಕೆಪಾಸಿಟಿದ್ದು ಎರೆಹುಳ ಗೊಬ್ಬರ ಅಳವಡಿಸಿದ್ದೀವಿ. ಆಮೇಲೆ ಈಗ ಹೊಸದಾಗಿ 70 ಟನ್ ಕೆಪಾಸಿಟಿದ್ದು MRF ಘಟಕ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ. ಒಟ್ಟು ಇದರಲ್ಲಿ ನಮಗೆ ಸುಮಾರು 36 ಜನ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 18 ಅಂತ 2 ಶಿಫ್ಟ್ ಅಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಬಹುತೇಕ ಕಸದಿಂದ ಉತ್ತಮವಾದ ಗೊಬ್ಬರವನ್ನು ತಯಾರಿಸ್ತಾ ಇರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೆಲವು ದಿನಗಳ ಹಿಂದೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. 10 ಬಡಾವಣೆಗಳಿಗೆ ಈ ಹೊಗೆ ಆವರಿಸಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದು. ಪಾಲಿಕೆ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ರು. ಈಗ ಆ ಮಹಾನಗರದಲ್ಲಿ ನಿತ್ಯ ಸಂಗ್ರಹ ಆಗುವಂತ ಕಸದಿಂದ ಆದಾಯವನ್ನ ಪಡಿತಾ ಇದ್ದಾರೆ. ಕಸ ಸಂಗ್ರಹಿಸಿ ಗೊಬ್ಬರವಾಗಿ ಪರಿವರ್ತನೆ. ಒಣ ಕಸದಿಂದ ಎರೆಹುಳು ಗೊಬ್ಬರ ತಯಾರಿಕೆ. ವಿಜಯಪುರ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ. ವಿಜಯಪುರ ಮಹಾನಗರ ಬೆಳೀತಾ ಇದೆ. ಮನೆ ಹಾಗೂ ವಾಣಿಜ್ಯ ಮಳಿಗೆಗಳಿಂದ ಕಸವು ಉತ್ಪತ್ತಿಯಾಗ್ತಾ ಇದೆ. ನಿತ್ಯ 135 ಟನ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಹಸಿ ಒಣ ಕಸ ಸಂಗ್ರಹ ಆಗುತ್ತೆ. ಕಸ ವಿಲೇವಾರಿ ಘಟಕದಲ್ಲಿ ಹಸಿ ಕಸ ಒಣ ಕಸ ವೇಸ್ಟ್ ಮಾಡದೆ ಪಾಲಿಕೆ ಲಾಭ ಮಾಡಿಕೊಡ್ತಾ ಇದೆ. ಒಣ ತ್ಯಾಜ್ಯ ಏನಿರ್ತೈತಿ ಅದನ್ನು ನಾವು ನಮ್ಮಲ್ಲಿ ಒಂದು 100 TDP ಸಾಮರ್ಥ್ಯದ ಒಂದು ಟ್ರಾಮಲ್ ಇದೆ. ಅದರಲ್ಲಿ ನಾವು ಪ್ರತಿಯೊಂದು ಒಣತ್ಯಾಜ್ಯ ಕಸಗಳಲ್ಲಿರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನಿರ್ಬೋದು, ಕಲ್ಲುಗಳನ್ನಿರ್ಬೋದು, ಲೋಹಗಳನ್ನಿರ್ಬೋದು, ಅವುಗಳನ್ನು ನಾವು ಎಲ್ಲ ಬೇರ್ಪಡಿಸಿ ಕೊನೆಗೆ ಅದರಲ್ಲಿಂದ ನಾವು ಕಸವನ್ನು ವಿಶೇಷವಾಗಿ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತೇವೆ. ಆ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಸಾರ್ವಜನಿಕರಿಗೆ ನಾವು ಸುಮಾರು ₹6 kg ಹಂಗೆ ನಾವು ಮಾರಾಟವನ್ನು ಮಾಡ್ತೇವೆ. ಒಣ ಕಸದಲ್ಲಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ತಯಾರಿಸಲಾಗ್ತಾ ಇದೆ. 30 ದಿನದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ತಯಾರಾಗುತ್ತೆ. ಕೆಜಿಗೆ ₹6 ಅಂತೆ ಗೊಬ್ಬರ ಸೇಲ್ ಮಾಡ್ತಾರೆ. ಪಾಲಿಕೆ ವ್ಯಾಪ್ತಿಯ ಪಾರ್ಕ್ನ ಗಿಡಗಳಿಗೆ ಹಾಗೂ ನಗರದ ರಸ್ತೆ ವಿಭಜಕ ಮಧ್ಯೆ ಇರುವ ಗಿಡಗಳಿಗೆ ಗೊಬ್ಬರ ಹಾಕಲಾಗುತ್ತೆ. ಕಸದಿಂದ ರಸ ಮಾಡುವ ಮೂಲಕ ಪಾಲಿಕೆಗೂ ಆದಾಯ, ಜೊತೆಗೆ ಗಿಡ ಮರಗಳಿಗೆ ಗೊಬ್ಬರ ಬಳಸಿಕೊಳ್ಳುವ ಮೂಲಕ ವಿನೂತನ ಪ್ರಯೋಗ ಮಾಡಿದೆ. ನಮ್ದು ಒಟ್ಟು 20 ಎಕರೆ ಜಮೀನಿದೆ. ಇದರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತೇಳಿ 20 ಎಕರೆ ಜಮೀನಿದೆ. ಅದರಲ್ಲಿ ನಾವು 100 ಟನ್ ಕೆಪಾಸಿಟಿದ್ದು ಕಾಂಪೋಸ್ಟ್ ಘಟಕ ಅಳವಡಿಸಿದ್ದೀವಿ. ಆಮೇಲೆ 5 ಟನ್ ಕೆಪಾಸಿಟಿದ್ದು ಎರೆಹುಳ ಗೊಬ್ಬರ ಅಳವಡಿಸಿದ್ದೀವಿ. ಆಮೇಲೆ ಈಗ ಹೊಸದಾಗಿ 70 ಟನ್ ಕೆಪಾಸಿಟಿದ್ದು MRF ಘಟಕ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ. ಒಟ್ಟು ಇದರಲ್ಲಿ ನಮಗೆ ಸುಮಾರು 36 ಜನ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 18 ಅಂತ 2 ಶಿಫ್ಟ್ ಅಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಬಹುತೇಕ ಕಸದಿಂದ ಉತ್ತಮವಾದ ಗೊಬ್ಬರವನ್ನು ತಯಾರಿಸ್ತಾ ಇರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.